ಗೂಬೆಗೂ ಬಂತು ಲಕ್ಷ ಲಕ್ಷ ರೂಪಾಯಿಯ ಡಿಮ್ಯಾಂಡ್. ಶಿವಮೊಗ್ಗದ ಆನವಟ್ಟಿಯಲ್ಲಿ ಗೂಬೆ ಮಾರಾಟ ಜಾಲ ಪತ್ತೆಯಾಗಿದೆ. ರಾಜ್ಯ ಹಾಗೆ ಅಂತಾರಾಷ್ಟ್ರೀಯ ಜಾಲವನ್ನ ಶಿವಮೊಗ್ಗ ಅರಣ್ಯ ಇಲಾಖೆ ಇದೀಗ ಭೇದಿಸಿದೆ. 8 ಮಂದಿ ಖದೀಮರನ್ನ ಬಂಧಿಸಿದಂತ ಆನವಟ್ಟಿ ಅರಣ್ಯ ಇಲಾಖೆ ಈ ಕಾರ್ಯವನ್ನ ಮಾಡಿದ್ದಾರೆ. ರಾಜ್ಯ ಹಾಗೆ ಅಂತಾರಾಷ್ಟ್ರೀಯ ಜಾಲವನ್ನ ಶಿವಮೊಗ್ಗ ಅರಣ್ಯ ಇಲಾಖೆ ಈ ಮೂಲಕ ಭೇದಿಸಿದೆ. ಒಟ್ಟು 8 ಮಂದಿ ಖದೀಮರ ತಂಡವನ್ನ ಆನವಟ್ಟಿ ಅರಣ್ಯ ಇಲಾಖೆ ಬಂಧಿಸಿದೆ. ಒಂದು ಗೂಬೆಗೆ ಸುಮಾರು 30 ರಿಂದ 40 ಲಕ್ಷದವರೆಗೆ ಬೆಲೆಗೆ ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಅಪಶಕುನ ಎಂದು ಸಾಮಾನ್ಯವಾಗಿ ಹೇಳುವಂತ ಗೂಬೆಗೆ ವಿದೇಶದಲ್ಲಿ ಭಾರಿ ಡಿಮ್ಯಾಂಡ್ ಇದೆ. ಗೂಬೆಗೂ ಇದೀಗ ಲಕ್ಷ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಇಲಾಖೆ ಒಂದು ಮಾರಾಟ ಜಾಲವನ್ನೇ ಭೇದಿಸಿದೆ. ಅಂದಾಜು 30 ರಿಂದ 40 ಲಕ್ಷ ರೂಪಾಯಿಗೆ ಗೂಬೆಯನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆ ರಾಜ್ಯ ಹಾಗೆ ಅಂತಾರಾಷ್ಟ್ರೀಯ ಈ ಜಾಲವನ್ನ ಶಿವಮೊಗ್ಗ ಅರಣ್ಯ ಇಲಾಖೆ ಭೇದಿಸಿದೆ. ಇನ್ಮುಂದೆ ಯಾರನ್ನಾದ್ರೂ ಬೈಬೇಕಾದ್ರೆ ಗೂಬೆ ಅಂತ ತಾತ್ಸಾರ ಮಾಡಿ ಬೈಯೋ ಹಾಗೆ ಇಲ್ಲ. ಸಾಮಾನ್ಯವಾಗಿ ಅಪಶಕುನ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಇನ್ಮುಂದೆ ಹಾಗೆ ಕರೆಯೋ ಹಾಗಿಲ್ಲ. ಯಾಕಂದ್ರೆ ಗೂಬೆಗೂ ಇದೀಗ ಭಾರಿ ಬೇಡಿಕೆ ಬಂದಿದೆ. ಲಕ್ಷಗಳಲ್ಲಿ ಗೂಬೆಯ ಡೀಲ್ ನಡೀತಾ ಇದೆ. ಮಾಟ ಮಂತ್ರ, ವಾಮಾಚಾರ ಇನ್ನು ಮೊದಲಾದ ಕ್ಷುದ್ರ ವಿದ್ಯೆ ಪ್ರಯೋಜಕರು ಗೂಬೆಗಳನ್ನ ಲಕ್ಷಾಂತರ ಹಣ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಗೂಬೆಗಳನ್ನ 2 ರಿಂದ 5 ಲಕ್ಷದವರೆಗೆ ಖರೀದಿಸುವ ಮಧ್ಯವರ್ತಿಗಳು ಆನಂತರ 30 ರಿಂದ 40 ಲಕ್ಷದವರೆಗೆ ಆ ಗೂಬೆಗಳನ್ನ ಮಾರಾಟ ಮಾಡ್ತಿದ್ದಾರೆ. ಹೀಗೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನವಟ್ಟಿಯಲ್ಲಿ ಅಕ್ರಮವಾಗಿ ಗೂಬೆಗಳನ್ನ ಹಿಡಿದು ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟವನ್ನ ಮಾಡುತ್ತಿದ್ದ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಜಾಲವನ್ನ ಆನವಟ್ಟಿ ಅರಣ್ಯ ಇಲಾಖೆ ಸಿಬ್ಬಂದಿ ಭೇದಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸಾಗರ ವಿಭಾಗದ ಡಿಎಫ್ಒ ಆದ ಮೋಹನ್ ಗಂಗೂಳಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೋಹನ್ ಗಂಗೂಳಿ ಅವರೇ. ನಮಸ್ಕಾರ. ಹೇಗೆ ಈ ವಿಚಾರ ಗೊತ್ತಾಗಿದ್ದು? ಗೂಬೆಯನ್ನ ಲಕ್ಷಕ್ಕೆ ಮಾರಾಟವಾಗ್ತಿದ್ದು ಹೇಗೆ ಭೇದಿಸಲಾಯಿತು? ಇದ್ರ ಬಗ್ಗೆ ತಿಳಿಸಿ. ನಮ್ಮ ಆನವಟ್ಟಿ ವಲಯ ಸಿಬ್ಬಂದಿಗೆ ಗೂಬೆಯನ್ನ ಮಾರಾಟ ಮಾಡ್ತಾರೆ, ಗೂಬೆಗೆ ಲಕ್ಷಗಟ್ಟಲೆ ಹಣ ಇದೆ ಅಂತ ಹೇಳಿ ಯಾರೋ ನಮ್ಮ ಸಿಬ್ಬಂದಿಗೆ ವಿಷಯ ತಿಳಿದು ಬರ್ತದೆ. ಸಿಬ್ಬಂದಿಗಳು ಹೋಗಿ ನೋಡಿದಾಗ ಅದು ಈ ಬಾಸೂರ್ ಅಂತ ಆನವಟ್ಟಿ ಸೊರಬ ತಾಲೂಕು ಒಂದು ಊರಿದೆ, ಅಲ್ಲಿ ಗೂಬೆ ಇಟ್ಟಿರ್ತಾರೆ. ಅದನ್ನ ಮಾರಾಟಕ್ಕೆ ತಗೊಳ್ಳಿಕ್ಕೆ ಅವನು ಹಾನ್ಗಲಿನ ಅಜೀಬ್ ಸಾಬ್ ಅಂತ ಇರ್ಬೇಕು, ಅವನು ಬರ್ತಾರೆ ತಗೊಳ್ಳಿಕ್ಕೆ. ಅದನ್ನ ನಮ್ಮವರು ಮಾರುವೇಶಲವನ್ನು ಹಿಡ್ಕೊಳ್ತಾರೆ. ಹಿಡ್ಕೊಂಡಾಗ ಗೊತ್ತಾಗುತ್ತೆ, ಅವನು ಮೊಬೈಲ್ ಸೀಜ್ ಮಾಡ್ತೀವಿ. ಆ ಮೊಬೈಲ್ ಅಲ್ಲಿ ನಮ್ಗೆ ಬಹಳಷ್ಟು ಡೀಟೇಲ್ಸ್ ಸಿಗುತ್ತೆ. ಅವರು ಗೂಬೆ ಹೊರತಾಗಿ ಬೇರೆ ಇವನ್ನು ಈ 2 ತಲೆ ಹಾವು ಅಂತ ಹೇಳ್ತಾರೆ ಅದನ್ನ, ಮತ್ತೆ ಸ್ಲಾಂಡರ್ ಲಾರೀಸ್ ಅಂತ ಹೇಳಿದ್ರೆ ಕಾಡು ಪಾಪ, ಇವನ್ನೆಲ್ಲ ಕೂಡ ಅದನ್ನ ವ್ಯವಹಾರ ಮಾಡ್ತಿದ್ರು. ಅವ್ರದೇ ಒಂದು ಸೋಷಿಯಲ್ ನೆಟ್ವರ್ಕ್ ಅಲ್ಲೇ ಮಾಡ್ತಾ ಇದ್ರು ಅವರು. ಯಾವ ರೀತಿ ಮಾಡ್ಬೇಕು, ಅದನ್ನ ಯಾವ ರೀತಿ ಇದನ್ನ ಮಾಡೋದು ಅಂತ ಲೆಕ್ಕದಲ್ಲಿ ಎಲ್ಲ ಇತ್ತು. ಸುಮಾರು ಮಾಡ್ತಾ ಬಂದಿದ್ದಾರೆ ಈ ತರದ ಕೆಲಸವನ್ನ. ಹಿಂದೆ ನಮ್ಗೆ ಯಾವ್ದು ಅಂತ ನ್ಯೂಸ್ ಇರ್ಲಿಲ್ಲ. ಈಗ ಸದ್ಯ ಕಳೆದ ವಾರದಲ್ಲಿ ನಮ್ಗೆ ಈ ತಿಂಗಳು 4-5ರಿಂದ ಬಂತು, ನ್ಯೂಸ್ ಬರ್ತಾ ಇತ್ತು, ಕಾಯ್ತಾ ಇದೀವಿ ನಾವು. ನಮ್ ಸಿಬ್ಬಂದಿ ಅದನ್ನ ಮಾರುವೇಶಲ್ ಹೋಗಿ ಹಿಡಿದು ಫಸ್ಟ್ ದಿವಸ ಅವನು ಹಿಡ್ತಾರೆ. ಆಮೇಲೆ ಆ ಮೊಬೈಲ್ ಮೆಸೇಜ್ ಮೇಲೆ ನೋಡ್ಕೊಂಡು ವಾಟ್ಸ್ಆಪ್ ಅಲ್ಲಿ ಗುರ್ತಿಡ್ದು ಆ ಗೂಬೆ ಫೋಟೋ ಹಾಕಿ ಎಲ್ಲ ಕಳಿಸಿ ಮಾರುವೇಶದಲ್ಲಿ ನಮ್ಮ ಸಿಬ್ಬಂದಿ ಸ್ವಲ್ಪ ಕೆಲಸ ಮಾಡ್ತಾರೆ. ಆಮೇಲೆ ಮತ್ತೆ ಅದ್ರ ಇನ್ನು 8 ಜನ ಒಂದು ಸೊರಬದವರು, ತವನಂದಿ ಅಣ್ಣಪ್ಪ ಮತ್ತೊಬ್ಬ ಅಜ್ಜಪ್ಪ ಆಮೇಲೆ ಮಾರುತಿ ಅಂತ 8 ಜನ ಅರೆಸ್ಟ್ ಆಗ್ತಾರೆ. ಅವರನ್ನೆಲ್ಲ ನೋಡಿದ್ರೆ ಯಾರು ಒಂಥರ ಮೂಢನಂಬಿಕೆಗೆ ಬಲಿ ಬಿದ್ದು ದುಡ್ಡಿನ ಆಸೆಗೆ ಬೇಗ ಲಕ್ಷ ಗಳಿಸ್ಬೋದು ಒಂದು ಮಾಡುತ್ತೆ. ಬಟ್ ಅವರೆಲ್ಲ ಮಾತುಕತೆ ಮುಂದೆ ತನಿಖೆ ಹಂತದಲ್ಲಿ ಇದೆ. 3 ಲಕ್ಷ 4 ಲಕ್ಷಕ್ಕೆ ಕೊಟ್ಟು ತಗೊಂಡು ಹೋಗ್ತಾರೆ ಅನ್ನೋದಂತೂ ತಿಳಿದು ಬಂದಿದೆ. ಮತ್ತೆ ಅದನ್ನ 40 ಲಕ್ಷಕ್ಕೆ ಮಾರ್ತಾರೆ, 50 ಲಕ್ಷಕ್ಕೆ ಮಾರ್ತಾರೆ ಅಂತ ಒಂದು ಕೂಡ ಅವರೇ ಹೇಳಿದ ಇವನ್ ರೆಕಾರ್ಡ್ ಕೂಡ ಮೊಬೈಲ್ ಅಲ್ಲಿ ಮಾತಾಡೋದಿದೆ, ಕೇಳಿದ್ವಿ, ಅದು ರೆಕಾರ್ಡ್ ಇದೆ. ಅಂದ್ರೆ ಅವ್ರ ಮೂಢನಂಬಿಕೆ ಇಲ್ಲ, ಇದು ಲಕ್ಷ್ಮೀ ವಾಹನ, ಅದನ್ನ ಸಂಪತ್ತನ್ನ ಬಹಳ ವೃದ್ಧಿ ಮಾಡ್ಲಿಕ್ಕೆ ಬಳಸ್ತಾರೆ ಶ್ರೀಮಂತರು. ಮನೆಯಲ್ಲಿ ಲಕ್ಷ್ಮೀ ಕಂಬ ಅಂತ ಇರುತ್ತೆ, ಅದ್ರ ಕೆಳಗಡೆ ಜೀವಂತ ಊತ್ ಬಿಡ್ತಾರೆ. ಹೀಗೆಲ್ಲ ಅವರು ಮೂಢನಂಬಿಕೆ ಹೇಳ್ತಾರೆ ಬಿಟ್ರೆ ಯಾವ್ದು ವೈಜ್ಞಾನಿಕವಾಗಿ ನಮ್ಗೆ ಅದ್ರ ಬಗ್ಗೆ ಯಾವ್ದು ಇಲ್ಲ. ಬಟ್ ತನಿಖೆ ಹಂತದಲ್ಲಿದೆ. ನಮ್ಮ ACF ಅವರು ಶ್ರೀನಿವಾಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಬಹಳ ಜನ ಅದ್ರ ಬಗ್ಗೆ ಮುಂದೆ ತನಿಖೆ ಮಾಡ್ಲಿಕ್ಕಿದೆ, ಮಾಡ್ತಾ ಇದ್ದೀವಿ. ಓಕೆ ಮೋಹನ್ ಗಂಗೂಳಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದ.